ಶಿವಮೊಗ್ಗದ ಕಾರಾಗೃಹದಲ್ಲಿ ಗಾಂಜಾ ಪತ್ತೆಯಾಗುತ್ತಿದ್ರು ಇಷ್ಟು ದಿನ ಒಂದು ಪೀಸು ಗಾಂಜಾ ಕೂಡ ನಿಷ್ಠಾವಂತ ಪೊಲೀಸರ ಕಣ್ಣಿಗೆ ಬಿದ್ದಿರಲಿಲ್ಲ. ಪ್ರತಿ ಬಾರಿ ಪೊಲೀಸ್ ದಾಳಿ ನಡೆದಾಗ ಗಾಂಜಾದ ಪೀಸು ಸಿಗದೆ ಕೈದಿಗಳು ಪಾರಾಗ್ತಾ ಇದ್ರು. ಈ ಬಾರಿ ಪೊಲೀಸರ ಖಡಕ್ ದಾಳಿಗೆ ಕಾರಾಗೃಹದ ಎಸ್ಟಿಎ ಬಳಿಯೇ ಗಾಂಜಾ ಪತ್ತೆಯಾಗಿದೆ. ನಿನ್ನೆ ದಿನ ಬೆಳಗ್ಗೆ ಕರ್ತವ್ಯಕ್ಕೆ ಹಾಜರಾಗಲು ಬರುತ್ತಿದ್ದ ಜೈಲಿನಲ್ಲಿ ಎಸ್ಟಿಎ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಾತ್ವಿಕ್ ಎಂಬವರನ್ನ ತಪಾಸಣೆ ಮಾಡಿದಾಗ ತಮ್ಮ ಒಳ ಉಡುಪಿನಲ್ಲಿ ಗಮ್ ಟೇಪ್ ಸುತ್ತಿದ ವಸ್ತು ಕಂಡು ಬಂದಿದೆ. ತಕ್ಷಣ ಅದನ್ನ ಬಿಡಿಸಿ ನೋಡಿದಾಗ ಅದರಲ್ಲಿ ಗಾಂಜಾ ಇರೋದು ಪತ್ತೆಯಾಗಿದೆ. ಆರೋಪಿ ಸಾತ್ವಿಕನ್ನ ತಕ್ಷಣ ವಶಕ್ಕೆ ಪಡೆದು ಜೈಲಿನ ಮುಖ್ಯ ಅಧೀಕ್ಷಕ ರಂಗನಾಥ್ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಆರೋಪಿ ಸಾತ್ವಿಕ್ನಿಂದ ಸರಿಸುಮಾರು 170 ಗ್ರಾಂ ತೂಕದ ಗಾಂಜಾವನ್ನ ದಸ್ತಗಿರಿ ಮಾಡಿದ್ದಾರೆ. ಶಿವಮೊಗ್ಗದ ಕಾರಾಗೃಹದಲ್ಲಿ ಗಾಂಜಾ ಪತ್ತೆಯಾಗುತ್ತಿದ್ರು ಇಷ್ಟು ದಿನ ಒಂದು ಪೀಸು ಗಾಂಜಾ ಕೂಡ ನಿಷ್ಠಾವಂತ ಪೊಲೀಸರ ಕಣ್ಣಿಗೆ ಬಿದ್ದಿರಲಿಲ್ಲ. ಪ್ರತಿ ಬಾರಿ ಪೊಲೀಸ್ ದಾಳಿ ನಡೆದಾಗ ಗಾಂಜಾದ ಪೀಸು ಸಿಗದೆ ಕೈದಿಗಳು ಪಾರಾಗ್ತಾ ಇದ್ರು. ಈ ಬಾರಿ ಪೊಲೀಸರ ಖಡಕ್ ದಾಳಿಗೆ ಕಾರಾಗೃಹದ ಎಸ್ಡಿಎ ಬಳಿಯೇ ಗಾಂಜಾ ಪತ್ತೆಯಾಗಿದೆ. ನಿನ್ನೆ ದಿನ ಬೆಳಿಗ್ಗೆ ಕರ್ತವ್ಯಕ್ಕೆ ಹಾಜರಾಗಲು ಬರ್ತಿದ್ದ ಜೈಲಿನಲ್ಲಿ ಎಸ್ಡಿಎ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಾತ್ವಿಕ್ ಅನ್ನೋರನ್ನ ತಪಾಸಣೆ ಮಾಡಿದಾಗ ಅವರ ಒಳ ಉಡುಪಿನಲ್ಲಿ ಗಮ್ ಟೇಪ್ ಸುತ್ತಿದ ವಸ್ತು ಕಂಡು ಬಂದಿದೆ. ತಕ್ಷಣ ಅದನ್ನ ಬಿಡಿಸಿ ನೋಡಿದಾಗ ಅದರಲ್ಲಿ ಗಾಂಜಾ ಇರೋದು ಪತ್ತೆಯಾಗಿದೆ. ಆರೋಪಿ ಸಾತ್ವಿಕನ್ನ ತಕ್ಷಣ ವಶಕ್ಕೆ ಪಡೆದು ಜೈಲಿನ ಮುಖ್ಯ ಅಧೀಕ್ಷಕ ರಂಗನಾಥ್ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಆರೋಪಿ ಸಾತ್ವಿಕ್ನಿಂದ ಸರಿಸುಮಾರು 170 ಗ್ರಾಂ ತೂಕದ ಗಾಂಜಾವನ್ನ ದಸ್ತಗಿರಿ ಮಾಡಿದ್ದಾರೆ.